ನನಗೆ ಯಾವಾಗಲೂ ಅನ್ಸೋದು ಉಪೇಂದ್ರ ಅವರು ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿ. ಇವತ್ತು ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಒಂದು 25% ತರುಣರಿಗಾದ್ರು, ಐ ಸೇ ಲೆಟ್ ಮೇ ಬಿ ದ ಮಿನಿಮಮ್ ನಂಬರ್, ಅಷ್ಟು ಜನಕ್ಕೆ ಉಪೇಂದ್ರ ಹೇಳುವ ಮಾತಿನ ಮೇಲೆ ಒಂದು ವಿಶ್ವಾಸ ಇದೆ. ಮತ್ತು ಬೇರೆ ಎಲ್ಲ ಆಕ್ಟರ್ಗಳು ಒಂದಾದ್ರೆ ಉಪೇಂದ್ರ ಬೇರೆ, ಬಿಕಾಸ್ ಉಪೇಂದ್ರ ರಿಯಲ್ ಸ್ಟಾರು ಮತ್ತೆ ಒಳಗಿದ್ದನ್ನು ಹೇಳ್ತಾರೆ ಅಂಡ್ ಮೋಸ್ಟ್ ಆಫನ್ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ ಉಪೇಂದ್ರ ಅಂತ ನಾವೆಲ್ಲ ಅನ್ಕೊಳ್ತೀವಿ. ಅನ್ಕೊಳ್ಳುವಾಗ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿ ಅವರು ಜನರನ್ನ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ ಉಪಯೋಗಿಸಬಹುದಿತ್ತು, ಅಥವಾ ರಾಜಕಾರಣವೇ ಫೈನಲ್ ಆಗಿತ್ತು, ಅಥವಾ ಪ್ರಜಾಕಾರಣವನ್ನು whatever you say. ಯಾವ ತರ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಬದಲಾವಣೆಗೆ ಏನ್ ತುಡಿತ ನಾವು ತರ್ತಿದ್ದೀವಿ, ಈ ಬದಲಾವಣೆಗೆ ಬೇರೆ ಬೇರೆ ಮೆಥಡ್ಸ್ ನಿಮ್ಮ ಹತ್ರ ಇತ್ತು. ಯು ಹ್ಯಾವ್ ಸಿನಿಮಾ ವಿತ್ ಯು ಹ್ಯಾವ್ ಸೋಷಿಯಲ್ ಮೀಡಿಯಾ. ನೋಡಿ, ಅದು ಮಾಡಿದ್ದೀನಿ ನಾನು. ನನಗೆ ಗೊತ್ತದ ಸಿನಿಮಾ ಆಗಿ ಸಿನಿಮಾದಲ್ಲಿ ನೋಡ್ತಾರೆ, ಓ ಚೆನ್ನಾಗಿದೆ, ಚಪ್ಪಾಳೆ ತಟ್ತಾರೆ. ಇವಾಗ ನೋಡಿ ಸೂಪರ್ ಅಂತ ಸಿನಿಮಾ ಮಾಡಿದೆ, ಅದ್ರಲ್ಲಿ ನನ್ನ ಆಸೆಗಳೆಲ್ಲ ಹೇಳ್ಕೊಂಡೆ ನಾನು. ಒಬ್ಬ CM ಪಾರ್ಕಲ್ಲಿ ಕೂತಿರ್ತಾನೆ, ಕೂತ್ಕೊಂಡ್ಬಿಟ್ಟು ಅವನು ಆರಾಮಾಗಿ ಮಾಮೂಲಿಯಾಗಿ ಓಡಾಡ್ತಾ ಇರ್ತಾನೆ, ಇಂಡಿಯನ್ ಸಂಸ್ಕೃತಿ ಅಷ್ಟು ಚೆನ್ನಾಗಿರುತ್ತೆ, ದೇಶ ಅಷ್ಟು ಅಭಿವೃದ್ಧಿ ಹೇಳ್ತಿ, ಎಲ್ಲ ನನ್ನ ಕನಸುಗಳು. ಇನ್ಫ್ಯಾಕ್ಟ್ ನಿಮ್ಮ ಪ್ರಜಾಕೀಯದ ಬಗ್ಗೆ ಮಾತಾಡುವಾಗ ಅನೇಕರು ಅದನ್ನೇ ಹೇಳ್ತಾರೆ, ಸೂಪರ್ ಸಿನಿಮಾ ನೋಡಿದಂತಾಗುತ್ತೆ, ಕಾನ್ಸೆಪ್ಟ್ ಕಟ್ಟಿದಂತಾಗುತ್ತೆ. ಹೌದೌದು, ಅದು ಸಿನಿಮಾ ಮಾಡಿದ್ರ ಮೇಲೆ ಮತ್ತೆ ಅದೇ ಕಾಡುತ್ತೆ. ಆಕ್ಚುಲಿ ಆ ಸಿನಿಮಾದಲ್ಲೂ ಸಿಕ್ಕಾಪಟ್ಟೆ ಕಾಡುತ್ತೆ. ಕ್ಲೈಮ್ಯಾಕ್ಸ್ ಏನ್ ಮಾಡೋದು, ಕ್ಲೈಮ್ಯಾಕ್ಸ್ ಮಾಡೋದು, ಅದರಲ್ಲೂ ಕೈಯೇ ತೋರುತ್ತೆ ಹೇಳಿ. ನೀವೆಲ್ಲರೂ ಮನ್ಸು ಮಾಡಿದ್ರೆ ಸೂಪರ್ ಮಾಡ್ಬೋದು ಅವ್ರು, ಬಟ್ ಕರೆಕ್ಟ್ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ನನಗೆ ವಾಪಸ್ ಹೋದೆ, ನಾನು ಕೈ ತೋರಿಸಿ ನಾನು ಒಬ್ಬ ಪ್ರೇಕ್ಷಕ ಕೂತಿದ್ದೀನಿ, ನೀವು ಮಾಡಿ, ನಾನು ಏನು ಮಾಡೋದು, ನಾನು ಏನು ಮಾಡಲಿ? ಆ್ಯಕ್ಚುಲಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ನಾನೇನು ಅವ್ರಿಗೆ ಕ್ವಶನ್ ಕೇಳ್ಬಿಟ್ಟು ಸುಮ್ಮನೆ ಇದ್ದೆ, ನಾನೇ ಏನು ಮಾಡಿದ್ರೆ ಈ ಥರ. ಅವಾಗ ಅನ್ನಿಸ್ತು ನನಗೆ ಪೊಲಿಟಿಕಲ್ ರೆವಲ್ಯೂಷನ್ ಆಗಲೇಬೇಕು ಈ ದೇಶದಲ್ಲಿ, ಏನೋ ಒಂದು ಇಲ್ಲಿಂದ ಚೇಂಜ್ ಆಗಬೇಕು. ನಾನು ಅಂತ ಅನ್ನೋ ಪಿಕ್ಚರ್ ಹೇಳಿದ್ದೆ, ನನಗೆ ಬೇರೆಗಳಿಂದನೇ ಸರಿ ಹೋಗ್ಬೇಕಿದ್ದು ಅಂತ. ನೀವು ಹೇಳ್ತಿರೋದೇ, ನಾನು ಹೇಳ್ತಿರೋದು ಅದೇ, ಬಟ್ ಆ ಬೇರೆ ನಾವೇ ಆಗ್ಬೇಕು ಇವಾಗ ಹೇಳಿ. ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿದ್ದೀನಿ ನಾನು. ಅದಕ್ಕೆ ಹೇಳ್ತಿರೋದು, ಇಲ್ಲಿ ಐ ಅನ್ನೋದು ಇರಲ್ಲ, ಇದು UPP ಐ ಅಲ್ಲ ಇದು. ಸೊ ನಿಮಗೆ ಮಾಡಿರೋ ವೇದಿಕೆ ಬನ್ನಿ, ಆಕ್ಚುಲಿ ಎಲ್ಲ ಬರೋಣ, ಎಲ್ಲ ಒಂದು ಮೈಕ್ರೋ ಮ್ಯಾನಿಫೆಸ್ಟೋ ಮಾಡೋಣ. ಪ್ರತಿಯೊಂದು ಕ್ರಾಸ್ ರೋಡಿಂದ ಮಾಡಬೇಕು ಅನ್ನೋ ನನ್ನ ಆಸೆ. ಒಂದೊಂದು ರೋಡಲ್ಲೂ ಕೂಡ ಏನಾಗುತ್ತೆ, ಎಷ್ಟು ದುಡ್ಡಾಗುತ್ತೆ ಆ ರೋಡನ್ನು ಇದು ಮಾಡೋದಕ್ಕೆ, ಒಂದು ಶಾಲೆ ಮಾಡೋದಕ್ಕೆ ಎಷ್ಟಾಗುತ್ತೆ, ಒಂದು ಹಾಸ್ಪಿಟ್ಲ್ ಮಾಡೋದಕ್ಕೆ ಎಷ್ಟಾಗುತ್ತೆ, ನಮ್ಮ ಹತ್ರ ಏನು ಬಡ್ಜೆಟ್ ಇದೆ, ಆ ಬಡ್ಜೆಟ್ ಇಲ್ಲಿ ಎಷ್ಟು ಕರೆಕ್ಟಾಗಿ ತರ್ಬೋದು, ಟ್ರಾನ್ಸ್ಪರೆಂಟ್ ಆಗಿ, ಎಲ್ಲೂ ಇದಾಗದಿರೋ ಥರ. ಈ ಥರ ಹಲವಾರಿದೆ. ಯಾಕಂದ್ರೆ ಇದನ್ನ ನಾನು ಸುಮ್ಮನೆ ಹೇಳೋದಕ್ಕಿಂತ ನಾನು ಮಾಡ್ಬೇಕು ಇವಾಗ ಮತ್ತೆ. ಬಟ್ ಯಾವತ್ತಾದ್ರೂ ಒಂದ್ಸಲ ಒಂದು ಮಾಡೆಲ್ ನ ಪ್ರೊಡ್ಯೂಸ್ ಮಾಡಿ ವಿ ಶುಡ್ ಗೋ ಅಂತ ಅನ್ಸಿದೆಯಾ? ಅದೇ ಇವಾಗ ಮಾಡಕೊಟ್ಟಿರೋದು ನಾವು. ಅಲ್ಲ, ನೀವೇನ್ ಮಾಡ್ತೀರಿ, ಒಂದು ಲಾರ್ಜರ್ ಅರಿನಾ ಇಟ್ಕೊಂಡು ಯೋಚನೆ ಮಾಡೋದು, ಒಂದು ಮಾಡೆಲ್ ನ ಪ್ರೊಡ್ಯೂಸ್ ಅಂತ. ತುಂಬಾ ಒಳ್ಳೆ, ಇದು ತುಂಬಾ ಜನ ಹೇಳ್ತಾರೆ. ಯಾಕಂದ್ರೆ ತುಂಬಾ ದೊಡ್ಡದಾಗಿ ಮಾಡೋದು ಸಾಧ್ಯ ಇಲ್ಲ ಅನ್ನೋ ಸ್ಟೋಪ್ ಸುಟ್ಟಾಗಿದೆ ನಮ್ಗೆ. ಏನಂದ್ರೆ ಅಟ್ಲೀಸ್ಟ್ ಒಂದು ಯಾವ್ದಾರ ಒಂದು ಕಾನ್ಸ್ಟಿಟ್ಯೂನ್ಸಿ ನಾವು ಒಂದು ವಾರ್ಡ್ ಮಾಡಕ್ಕಾಗಲ್ಲ, ಇದು ಆಗಲ್ಲ ಅಂತಾನೆ ನಾನು ಹೇಳೋದು. ಇದೇನಂದ್ರೆ ಈ ಮರ ಹಿಂಗ್ ಹಬ್ಬಿದೆ, ಇದು ಸಂಪೂರ್ಣವಾಗಿ ಬದಲಾದ್ರೆ ಮಾತ್ರ ಬದಲಾಗಕ್ಕೆ ಚಾನ್ಸಸ್ ಅಂತ. ಇವಾಗ ಹೆಂಗೆ ಅಂದ್ರೆ ನಾನು ಯಾರ ಬಗ್ಗೆನೂ ಮಾತಾಡಲಿ. ಒಂದು ಪೊಲಿಟಿಕಲ್ ಸಿಸ್ಟಮ್ ಒಂದು ದಾರಿಲಿದೆ, ಇದರಲ್ಲಿ ಒಂದು ಬೇವ್ಸ್ ಹೋಗ್ತಾ ಇದೆ, ಅದ್ರೊಳಗೆ ನಾನು ಪ್ಲಗ್ ಇನ್ ಆಗ್ಬಿಟ್ಟು ಏನೋ ಮಾಡಕ್ ಹೋದ್ರೆ ಅದು ಎಷ್ಟು ಜೋರಾಗಿದೆ ಅಂದ್ರೆ ಅಲ್ಲಿ ನಾನು ಕೊಚ್ಕೊಂಡು ಹೊರಟಾಗ್ತೀನಿ. ನಾನು ಅದಕ್ಕೆ ಪ್ರತಿಶತ ಹೇಳೋದು, ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿನಾಗ್ಲಿ ಯಾವುದೇ ನಾನು ಬ್ಲೇಮ್ ಮಾಡಲ್ಲ. ಯಾಕಂದ್ರೆ ಎಲ್ಲರೂ ಇದೇ ದಾರಿಗೆ ಬಂದವರು, ಒಳ್ಳೇದ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಬಂದು ಅದ್ರೊಳಗೆ ಸಿಕ್ಕಾಕೊಂಡು ಕೊನೆಗೆ ಇಲ್ಲಪ್ಪ ಈಗ ಇರೋದೇ ಹಿಂಗ ಅನ್ಸುತ್ತೆ, ಕೊನೆಗೆ ಹೆಂಗಾಗುತ್ತೆ, ಈಗ ಎಲ್ಲರೂ ಒಬ್ಬನ್ ಸರಿ ಮಾಡ್ಬೋದ್ರಿ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಯಾರು ಸರಿ ಇಲ್ಲ ಅಂತ ಓಪ್ಸೆ ಕಳ್ಕೊಂಡು ಕೊನೆಗೆ ನಾವು ಎಷ್ಟು ದಿನ ಗೊತ್ತಾಡೋದು ನಂಗೆ ಹೊಟ್ಟಾಗ್ತೀವಿ ನಾವು ಅಲ್ವಾ? ಎಲ್ಲರಲ್ಲೂ ಆಗಿರೋದು ನಾನು ಹೇಳ್ತಿರೋದು. ಅದಕ್ಕೋಸ್ಕರ ನಾವು ಬ್ಲೇಮ್ ಮಾಡೋದು ಬೇಡ, ಪರಿಪೂರ್ಣವಾದ ಬದಲಾವಣೆ ಎಲ್ಲಿ ಬರಬೇಕು. ಅವಾಗಲೇ ನನಗೆ ಅನ್ಸಿತ್ತು ಈ ಪಾರ್ಟಿ ಫಂಡ್ ಅನ್ನೋದೇ ಮುಖ್ಯವಾದ ಕಾರಣ. ಏನಕ್ಕೆ ಪಾರ್ಟಿ ಫಂಡ್ ಇದೆ ಮಾಡಕ್ ಸಾಧ್ಯ, ಅದು ಸೆಕೆಂಡ್ರಿ ಆಗುತ್ತೆ ಇಲ್ಲ, ಸೆಕೆಂಡ್ ಅದು ಡಿಸ್ಕಸ್ ಮಾಡಿ. ಯಾಕೆ ಪಾರ್ಟಿ ಫಂಡ್ ಇದ್ಕೊಳ್ಳಿ, ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ಕೊಳ್ಳ. ಇದಕ್ಕೆ ಪಾರ್ಟಿ ಫಂಡ್ ಏನಕ್ಕೆ ಬೇಕು ಅಂದ್ರೆ ಗೆಲ್ಲಬೇಕು, ಗೆದ್ರ ಮೇಲೆ ಏನಾರ ಮಾಡ್ರಿ ನೀವು ಅಂತ. ಎಲ್ಲರೂ ಗೆಲ್ಲಕ್ಕೆ ಪ್ರಯತ್ನ ಮಾಡೋದು. ಆ ಗೆಲುವಿಗೋಸ್ಕರ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಪೋಸ್ಟರ್ಸ್ ಇರ್ಬೋದು, ರ್ಯಾಲಿಗಳಿರ್ಬೋದು, ಪ್ರೊಸೆಷನ್ಗಳಿರ್ಬೋದು, ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ದುಡ್ಡು ಕೊಟ್ಟು ಕರ್ಕೊಂಬಂದ್ ಜನ ಅದನ್ನ ಪ್ರೊಜೆಕ್ಟ್ ಮಾಡೋ ಲೆವೆಲ್ಗೆ ಆಗ್ಬಿಟ್ಟಿದೆ, ಎಲ್ರಿಗೂ ಗೊತ್ತಿದೆ ಅಲ್ವಾ? ಅವಾಗ ಎಲ್ಲರೂ ಅದನ್ನೇ ಮಾಡಿದ್ರೆ ನಾನು ಮತ್ತೆ ಅದನ್ನ ಮಾಡಿದ್ರೆ ಇನ್ನೊಂದು ಪಾರ್ಟಿ ಆಗಿರ್ತೀನಿ ನಾನು ಅಷ್ಟೇ, ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಇಲ್ಲಿ ದುಡ್ಡನ್ನ ಅವಾಯ್ಡ್ ಮಾಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನನಗೆ ಇವಾಗ ನಾನು ಹಿಂಗ್ ರೀಚ್ ಮಾಡಲಿದ್ದೇನೆ, ನಾನು ದುಡ್ಡಿಲ್ಲ ನನ್ನ ಹತ್ರ, ನಾನು ದುಡ್ಡು ಪಾರ್ಟಿ ಫಂಡ್ ಕಲೆಕ್ಟ್ ಮಾಡ್ತಾ ಇಲ್ಲ. ಸೊ ಹೆಂಗ್ ರೀಚ್ ಮಾಡಿ, ನಾನು ಬೇರೆಯವ್ರು ಬೈತಾ ಇಲ್ಲ, ಎಮೋಷನಲ್ ಆಗ್ಬಿಟ್ಟು ಕಟ್ ಆಯ್ತು. ಎಲ್ಲ ಅನ್ನೆಸರಿ ವಿಷಯ ಕಟ್ ಮಾಡ್ತಾ ಹೋದಾಗ ಮೂಲ ಸತ್ಯಕ್ಕೆ ಏನ್ ಬರ್ತೀವಿ ಅಂದ್ರೆ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಆ ದುಡ್ಡು ಹೆಂಗೆ ಟ್ರಾನ್ಸ್ಪರೆಂಟ್ ಆಗಿ ಇಲ್ಲಿವರೆಗೆ ತರಕ್ ಸಾಧ್ಯ, ತಂದ್ರ ಮೇಲೆ ಒಂದೊಂದು ಏನೇನ್ ಮಾಡಕ್ ಸಾಧ್ಯ, ಅದಕ್ಕೆ ಎಷ್ಟು ದುಡ್ಡು ಬೇಕು, ಎಷ್ಟು ಟೈಮ್ ಬೇಕು, ಹಿಂಗ್ ಮಾಡಕ್ ಸಾಧ್ಯ ಅನ್ನೋದು ತುಂಬಾ ಡೀಟೈಲ್ ಆಗಿ ಹೋದಾಗ ಅದನ್ನ ಜನಗಳ ಮುಂದೆ ಇಟ್ಟಾಗ ಅದಕ್ಕೆ ಜನ ಅದು ಸತ್ಯ ಇದ್ರೆ ಜನ ಒಪ್ಕೊಂಡಾಗ ಇದು ಬದಲಾವಣೆ ಆಗುತ್ತೆ ಅಷ್ಟೇ. ದ ಐಡಿಯಾ ಇಸ್ ವೆರಿ ಗುಡ್, ಬಟ್ ಕೇಪಬಲ್ ವ್ಯಕ್ತಿಗಳು ಆ ಜಾಗಗಳಿಂದ ಬರಬೇಕಾಗಿದ್ದಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಬಿಕಾಸ್ ಅವನಿಗೆ ಒಂದು ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಅನ್ನ ಗೇಜ್ ಮಾಡ್ಲಿಕ್ಕೆ ಆಗಲ್ಲ.
ಎರಡನೇದು ಪ್ರಾಬ್ಲಮ್ ಅನ್ನ ಗೇಜ್ ಮಾಡಿದ ಮೇಲೆ ಸೊಲ್ಯೂಷನ್ ಎಲ್ಲಿಂದ ಹುಟ್ಟುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಬೇಕಾಗಿರುವಂತ ಎಕ್ಸ್ಪರ್ಟ್ಸ್ ಅನ್ನು ಮಾತನಾಡಿಸಲಿಕ್ಕಾಗಲ್ಲ. ಸೊ ಮ್ಯಾನಿಫೆಸ್ಟೋದಲ್ಲ ಇವೆಲ್ಲವನ್ನೂ ಸೇರಿಸೋದ್ರಿಂದ ಸೊ ಡೋಂಟ್ ಯು ಥಿಂಕ್ ಇದೊಂದು ಸ್ವಲ್ಪ ಕಿಯಾಸ್ ಕೇಳಿ, ನಿಜವಾದ ಪೊಲಿಟಿಕಲ್ ವ್ಯವಸ್ಥೆ ಎಷ್ಟು ಜನ ಇದ್ದಾರೆ? ಆಕ್ಚುಲಿ ಕೋಟಿ ಜನ ಇಲ್ಲ ಅಲ್ವಾ? ಒಂದು ಅಸೆಂಬ್ಲಿ ಎಲೆಕ್ಷನ್ ಅಂದ್ರೆ 224 ಜನನೇ, 224 ಜನನೇ ಬೇಕಾಗಿರೋದು ಆಕ್ಚುಲಿ ಅಲ್ವಾ? 224 ಜನ ಹೊರಗಡೆ ಸಿಗಲ್ವಾ? ನನ್ನ ಪ್ರಕಾರ ಲಕ್ಷಾಂತರ ಜನ ಇದ್ದಾರೆ. ನಾನೇ ಒಂದು ಅನೌನ್ಸ್ ಅಸೆಂಬ್ಲಿ ಕ್ಷೇತ್ರ ಇದೆಯಲ್ಲ, ಒಂದು ಅಸೆಂಬ್ಲಿ ಕ್ಷೇತ್ರ ತುಂಬಾ ಅಲ್ಲ, ನಾನು ಎಕ್ಸಾಂಪಲ್ ಹ್ಯೂಜ್ ಕ್ಷೇತ್ರ. ಹೌದು. ಆ ಕ್ಷೇತ್ರದಲ್ಲಿ ನೀವು ಸ್ಕೂಲನ್ನೇ ತೆಗೆದುಕೊಳ್ಳೋದಾದ್ರೆ ಅಲ್ಲಿ 100 ಸ್ಕೂಲ್ಗಳು ಇರ್ತವೆ. ಪ್ರತಿ ಸ್ಕೂಲಿಗೂ ತನ್ನದೇ ಆದ ಪ್ರಾಬ್ಲಮ್. ಮತ್ತು ಒಂದು ಸ್ಕೂಲ್ ನ ಪ್ರಾಬ್ಲಮ್ ತೆಗೆದುಕೊಳ್ಳೋದಾದ್ರೆ ಆ ಸ್ಕೂಲಿಗೆ ಕಂಪ್ಯೂಟರ್ಸ್ ಕೊಟ್ಟಿರ್ತಾರೆ, ಆ ಕಂಪ್ಯೂಟರ್ಸ್ ಅನ್ನು ಬಳಸುವಂತ ಟೀಚರಿಗೆ ಮನಸ್ಸಿರಲ್ಲ. ಸೊ ನಿಮ್ಗೆ ಆ ಮಾನಸಿಕ ಪರಿವರ್ತನೆಯದ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಸೊ ಸಂವೇರ್ ಎಲ್ಲವೂ ಕೂಡ ಈ ಪ್ರಾಪಂಚಿಕವಾದ ಸೊಲ್ಯೂಷನ್ ಅಲ್ಲೇ ಇಲ್ಲ ಅಂತ, ಇದಕ್ಕೆ ಭಿನ್ನವಾದ ಬೇರೆ ಸೊಲ್ಯೂಷನ್ ಬೇಕಾಗುತ್ತೆ ಅಂತ. ಸೊ ಅಷ್ಟನ್ನು ಆಲೋಚನೆ ಮಾಡಬಲ್ಲಂತ ಒಬ್ಬ ಕ್ಯಾಂಡಿಡೇಟ್ ಅನ್ನು ಹುಡುಕೋದು ಹೇಗೆ ಅಂತ. ಅಲ್ಲ, ಖಂಡಿತ ಇಲ್ಲಿ ನನಗೆ ಹೋಪ್ಸ್ ಇದೆ, ಖಂಡಿತ ಬಂದಿದ್ದಾರೆ. ನಿಮ್ಗೆ ನಾನೊಂದು 2-3 ಎಕ್ಸಾಮ್ ಇದನ್ನ ಒಂದು PPT ಪ್ರೆಸೆಂಟೇಷನ್ ಮಾಡಿದೆ. ನನ್ನ ಹತ್ರ ತುಂಬಾ ಇದಾವೆ, ಬಟ್ ಅದನ್ನೆಲ್ಲವನ್ನೂ ಹೇಳಕ್ ಸಾಧ್ಯ ಇಲ್ಲ. ಇವಾಗ ಒಂದು 2-3 ಮಾಡಿದೆ. ಒಬ್ರು ನಾನು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ, ನನ್ನ ಯಾಕಂದ್ರೆ ಹೆಸರು ಡಿಸ್ಕ್ಲೋಸ್ ಮಾಡಕ್ಕೆ ರೆಡಿ ಇಲ್ಲ. ಒಬ್ರು ಸೋಲಾರ್ ಪ್ರಾಜೆಕ್ಟ್ ತಂದಿದ್ರು, ಏನೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಸರ್ ನೋಡಿ ಸರ್, ಪಕ್ಕ ಇದನ್ನ ಸ್ಟಡಿ ಮಾಡಿ ತಂದಿದ್ದೀನಿ. ಒಂದು ಸೋಲಾರ್ ಪ್ಯಾನಲ್ ಎಷ್ಟಾಗುತ್ತೆ, ಎಷ್ಟು ಪ್ಯಾನಲ್ಸ್ ಹಾಕಿದ್ರೆ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಎಷ್ಟು ಮನೆಗೆ ನಾವು ಇದು ಮಾಡ್ಬೋದು, ಎಷ್ಟನ್ನ ಚಾರ್ಜ್ ಮಾಡ್ಬೋದು. ಚಾರ್ಜ್ ಮಾಡಿದ್ರೆ ಒಂದು 16,000 ಕೋಟಿ ಆಗುತ್ತೆ ಸರ್. ಇದನ್ನ 2.5 ವರ್ಷದಲ್ಲಿ ನಾವು ತಗೊಂಡ್ಬಿಡ್ಬೋದು ವಾಪಸ್ ದುಡ್ಡನ್ನ. ಆಮೇಲೆ ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಬಿಟ್ರೆ ಮಿಕ್ಕಿದ್ದೆಲ್ಲವನ್ನು ಜನಗಳಿಗೆ ಇದು ಮಾಡ್ಬೋದು. ಮತ್ತು ಆ ದುಡ್ಡು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡೋದು ಒಬ್ರು ತಂದಿದ್ರು. ಇನ್ನೊಬ್ರು ರೋಡ್ ವೈಸ್ ತಂದ್ಬಿಟ್ಟು ಸರ್ ಅಂಡರ್ ಗ್ರೌಂಡ್ ಅಲ್ಲಿ ಯಾವ್ಯಾವ ತರ ಇದಿದೆ ಅದ್ರದ್ದು ಡಾಟಾ ಏನು ತಗೋಬಹುದು, ಅದ್ರದ್ದು ಏನೋ ಡಿಜಿಟಲ್ ಡಾಟಾ ಮಾಡಿಬಿಟ್ಟು ಸಿಮ್ಯುಲೇಟ್ ಮಾಡಿ ಯಾವ ತರ ನೋಡ್ಬೋದು. ನಮ್ಮಲ್ಲಿ ಬೆಂಗಳೂರಲ್ಲಿ ಆ ಪ್ರಾಬ್ಲಮೇ ಇರಲ್ಲ ಸರ್. ಆಕ್ಚುಲಿ ನೀರು ನಿಲ್ಲೋದು ಇದಾಗೋದು, ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಈ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದಾರೆ. ಆ ಥರ ಇಂಜಿನಿಯರ್ಸು ಇದ್ದಾರೆ, ಆ ಥರ ಮಾಡೋರು ಇಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ದೇ ಆರ್ ವರ್ಕರ್ಸ್. ಅವ್ರ ಐಡಿಯಾಸ್ ಕೊಡ್ಬೋದು ಅವರಿಗೆ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿಸುವಂತ ಕೆಪಾಸಿಟಿ ಇರುವಂತ ಇವರಿಬ್ರು ಬೇರೆ ಅಂತ. ಐಡಿಯಾ ಕೊಡುವವನು ಬೇರೆ, ಅವನು ಇದನ್ನ ಮಾಡುವವನು ಬೇರೆ ಅಂತ. ಸೊ ಇವೆರಡೂ ಕೂಡ ಬಹಳ ಭಿನ್ನವಾಗಿರುವಂತ ಮ್ಯಾಚ್ ದಿಸ್ ಇದು ಸ್ಕ್ರಿಪ್ಟ್ ರೈಟರ್ ಡೈರೆಕ್ಟರ್ ಇದ್ದಂಗೆ. ಅಬ್ಸಲ್ಯೂಟ್ಲಿ ಸ್ಕ್ರಿಪ್ಟ್ ರೈಟರ್ ಬರ್ತಾರೆ ಒಂದಷ್ಟು ಜನ. ಸೊ ಇದನ್ನ ನಾನ್ ತಗೊಂಡು ಇದನ್ನ ಕಂಪ್ಲೀಟ್ ಮ್ಯಾನಿಫೆಸ್ಟೋ, ನಮ್ಮ ಬಡ್ಜೆಟ್ ಇಷ್ಟಿದೆ, ಇದನ್ನ ಹಿಂಗ್ ಡಿವೈಡ್ ಮಾಡಿದ್ರೆ ಒಂದೊಂದು ಏರಿಯಾಗಳಿಗೆ ಎಷ್ಟೆಷ್ಟು ಬರುತ್ತೆ, ಏನೋ ಇವಾಗ ನಿಮ್ಗೆ ಗೊತ್ತಿವಾಗ 2 ಲಕ್ಷ ಕೋಟಿ ಅನ್ಕೊಳ್ಳಿ, ಸಿಂಪಲ್ ಆಗಿ 50,000 ಕೋಟಿ ಸಂಬಳ ಗಿಂಬಳ ರೆಗ್ಯುಲರ್ ಇದಕ್ಕೆ ಕೊಟ್ಟಾಗುತ್ತೆ. ಇನ್ನು 1.5 ಲಕ್ಷ ಕೋಟಿ, ಇನ್ನೊಂದು 25,000 ಕೋಟಿ ತೆಗೆದುಕೊಳ್ಳಿ, 1 ಲಕ್ಷ ಕೋಟಿ ಇಟ್ಕೊಳ್ಳಿ, 5 ವರ್ಷಕ್ಕೆ 5 ಲಕ್ಷ ಕೋಟಿ ಇಟ್ಕೊಳ್ಳಿ. 5 ಲಕ್ಷ ಕೋಟಿಲಿ 2.5 ಲಕ್ಷ ಕೋಟಿ ಮೇಜರ್ ಪ್ರಾಜೆಕ್ಟ್ ತೆಗೆದಿಟ್ಬಿಡಿ. ಏನ್ ಹೇಳಿ, ಇರಿಗೇಷನ್, ಏನೋ ಡ್ಯಾಮ್ ಕನ್ಸ್ಟ್ರಕ್ಷನ್, ಹೈ ರೋಡ್ಸ್ ಇದೆಲ್ಲ ಬಿಟ್ಬಿಡಿ. ಹೇಳಿ ಮಿಕ್ಕಿದ್ದನ್ನು ನಾನೇ ತಿಳಿದು ಡೈರೆಕ್ಟ್ ಆಗಿ ಹಳ್ಳಿಗಳಿಗೆ ತಗೊಂಬನ್ನಿ, ವಾರ್ಡ್ಗಳಿಗೆ ತಗೊಂಬನ್ನಿ, ಹಳ್ಳಿಗಳಿಗೆ ಡೈರೆಕ್ಟ್ ಆಗಿ ತಗೊಂಬನ್ನಿ. ಇದನ್ನ ಒಂದು ಪಿಕ್ಚರ್ ಅನ್ನು ಮಾಡಿದ್ರು ಪ್ರಧಾನಿ ಏನು ಅಂತ. ನಾನು ಕರೆಕ್ಟಾಗಿ ನಾನು ಇವತ್ತೇ ಮಾಡ್ಬೇಕಾದ್ರೆ ಡಿವೈಡ್ ಮಾಡಿದ್ರೆ ಒಂದು ಹಳ್ಳಿಗೆ 2 ರಿಂದ 3 ಕೋಟಿ ರೂಪಾಯಿ ಸಿಗುತ್ತೆ. ಈಗ 60,000 40,000 ಕೋಟಿ ಡಿವೈಡ್ ಮಾಡೋದು ಕೂಡ ಡೈರೆಕ್ಟ್ ಆಗ್ತಾನೆ. ನಾನು ಹೇಳ್ತಿರೋದು ನಿಮ್ಗೆಲ್ಲವೂ ಸೋಷಿಯಲ್ ವೆಲ್ಫೇರ್ ಹಳ್ಳಿಗೆ ಹೋಗ್ಬೇಕಾನೆ, ಹೌಸಿಂಗು ಹಳ್ಳಿಗೆ ಹೋಗ್ಬೇಕಾನೆ, ಅಥವಾ ನಗರಕ್ಕೆ ಹೋಗ್ಬೇಕು ಯಾವುದೋ ಒಂದು ವಾರ್ಡ್ಗೆ. ಕರೆಕ್ಟ್ ತಾನೆ? ಅಲ್ಟಿಮೇಟ್ಲಿ ಹೋಗ್ಬೇಕಾದ್ದೆಲ್ಲದು ಕೆಳಗಡೆ ಜನಕ್ಕೆ ರೀಚ್ ಆಗೋದು ಕೆಳಗಡೆ ಜನಕ್ಕೆ. ಸೊ ಮೈಕ್ರೋ ಲೆವೆಲ್ ತಗೊಂಬನ್ನಿ ದುಡ್ಡನ್ನ 2 ಕೋಟಿ 3 ಕೋಟಿ ಒಂದು ಹಳ್ಳಿಗೆ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಟ್ರಾನ್ಸ್ಪರೆನ್ಸಿ ತನ್ನಿ ಅಂತ. ನೀವು ಓವರ್ ಆಲ್ ಟ್ರಾನ್ಸ್ಪರೆನ್ಸಿ ಕಷ್ಟ. ಅಲ್ಲೂ ಹಳ್ಳಿಗಳಿಗೆ ಹೋಗ್ತಿಲ್ಲ ಅಂತಿಲ್ಲ, ಹೋಗ್ತಿದೆ. ಅಲ್ಲಿನ ಟ್ರಾನ್ಸ್ಪರೆನ್ಸಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ನಾನು ಹೇಳ್ತಿದ್ದು ಮತ್ತೆ ಅದೇ, ಈಗ MLA ಸರಿ ಹೋದ ಅಂತ ಮಾತ್ರಕ್ಕೆ ಹಳ್ಳಿಗಳು ಸರಿ ಹೋಗ್ಬಿಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸಿಸ್ಟಮ್ ಹೋಪ್ಲೆಸ್ ಬಿಡಿ ನನ್ನ ಪ್ರಕಾರ. ಯಾಕೆ ಅಂದ್ರೆ ನಿಮ್ಗೆ ನೋಡಿ, ಇಲ್ಲಿ ಒಂದು ಹಳ್ಳಿ ತಗೊಳ್ಳಿ, ಈ ಹಳ್ಳಿಲಿ ಒಂದಷ್ಟು ಮನೆಗಳು ಬೇಕಾಗಿರುತ್ತೆ. ಇದನ್ನ ಯಾರು ಕೊಡೋರು? ಇಲ್ಲೆಲ್ಲೋ ವಿಲೇಜ್ ಪಂಚಾಯತ್ ಹೋಗುತ್ತೆ ಅರ್ಜಿ, ಅಲ್ಲಿಂದ ಅವ್ರ ಮೇಲೆ ಹೋಗುತ್ತೆ, ಇಲ್ಲಿಂದ ಒಂದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಡಿಪಾರ್ಟ್ಮೆಂಟ್ ಅವ್ರ ಸ್ಯಾಂಕ್ಷನ್, ಈ ತರ 1000 ಕಡೆಯಿಂದ ಬರುತ್ತೆ. ಇದು ಹೆಂಗಿದೆ ಅಂದ್ರೆ ಎಲ್ಲ ಹಿಂಗಿದೆ, ರಿವರ್ಸ್ ಇದೆ ಇದು. ನಾನು ಹೇಳ್ತಿರೋದು ಡೈರೆಕ್ಟ್ ಆಗಿ ತಗೊಂಡ್ಬನ್ನಿ, ಡೈರೆಕ್ಟ್ ಆಗಿ ಒಂದೊಂದು ಹಳ್ಳಿಲಿ ಇಟ್ಕೊಂಡು ಅಲ್ಲಿ ಜನಕ್ಕೆ ಟ್ರಾನ್ಸ್ಪರೆಂಟ್ ಮಾಡಿ ಅಂತ.